ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಅಧ್ಯಾಯದ ಮೇಲಿನ ಕೆಲವು ಪ್ರಶ್ನೆಗಳನ್ನು ಚರ್ಚಿಸೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಪ್ರಶ್ನೆ ಹೀಗಿದೆ: ವಿನೆಗರ್ ಎಂದರೇನು? ಬಿ. ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಎಂದರೇನು? ಇದರ ದ್ರವಣ ಬಿಂದು ಎಷ್ಟಿರುತ್ತೆ? ಸಿ. ಕಾರ್ಬಾಕ್ಸಿಲಿಕ್ ಆಮ್ಲವನ್ನು ದುರ್ಬಲ ಆಮ್ಲಗಳೆಂದು ಕರೆಯಲು ಕಾರಣವೇನು? ಡಿ ಪ್ರಶ್ನೆ: CH3COO C2H5 ಅಂತಂದರೆ ಈಥೈಲ್ ಎಥನೋಯ್ಟ್ ಅಥವಾ ಈಥೈಲ್ ಅಸಿಟೇಟ್ ಎಂಬ ಎಸ್ಟರ್ಗಳು ಸಾಬೂನೀಕರಣ ಕ್ರಿಯೆಗೆ ಒಳಗಾದಾಗ ಉಂಟಾಗುವ ಸಂಯುಕ್ತದ ಹೆಸರು ಹಾಗೂ ಅದರ ಸೂತ್ರವನ್ನು ಬರೆಯಿರಿ ಎನ್ನುವಂಥ ಒಂದು ಪ್ರಶ್ನೆ ಇದೆ. ಸೊ ಒಂದೊಂದಾಗಿ ಇವುಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ನಮಗೆ ಒಂದು ಅಂಶ ಗೊತ್ತಿದೆ, ಏನು ಅಂತಂದರೆ ಎಥೆನಾಯಿಕ್ ಆಮ್ಲ ಅಂತೇನು ಹೇಳ್ತೇವಲ್ಲ, ಎಥೆನಾಯಿಕ್ ಆಮ್ಲ. ಈ ಎಥೆನಾಯಿಕ್ ಆಮ್ಲ ಏನಿದೆಯಲ್ಲ, ಈ ಎಥೆನಾಯಿಕ್ ಆಮ್ಲವನ್ನು ಸಾಮಾನ್ಯವಾಗಿ ನಾವು ಅಸಿಟಿಕ್ ಆಮ್ಲ ಅಂತೇಳಿ ಕರಿತೇವೆ. ಈ ವಿಷಯ ಅಂತೂ ಎಲ್ಲರಿಗೂ ತಿಳಿದಿದೆ. ಎಥೆನಾಯಿಕ್ ಆಮ್ಲವನ್ನು ಅಸಿಟಿಕ್ ಆಮ್ಲ ಅಂತೇಳಿ ಹೇಳ್ತೀವಿ. ಈ ಅಸಿಟಿಕ್ ಆಮ್ಲ ಏನಿದೆಯಲ್ಲ, ಅಂದರೆ 5 to 8% ಅಸಿಟಿಕ್ ಆಮ್ಲದ ದ್ರಾವಣವನ್ನು ನಾವು ವಿನೆಗರ್ ಎಂದು ಕರೆಯುತ್ತೇವೆ. ಇನ್ನು ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಎಂದರೇನು ಎಂಬುದನ್ನು ನಾವು ನೋಡೋದಾದರೆ, 100% ಶುದ್ಧವಾದ, ಸಂಪೂರ್ಣವಾಗಿ ಶುದ್ಧವಾದಂಥ ಅಸಿಟಿಕ್ ಆಮ್ಲವನ್ನು ನಾವು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂದು ಹೇಳ್ತೇವೆ. ಈ ಗ್ಲೇಸಿಯಲ್ ಅಸಿಟಿಕ್ ಆಮ್ಲದ ದ್ರವಣ ಬಿಂದು ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಏನಿದೆಯಲ್ಲ, ಇದರ ದ್ರವಣ ಬಿಂದು 290 ಕೆಲ್ವಿನ್ ಆಗಿರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಇನ್ನು ಕಾರ್ಬಾಕ್ಸಿಲಿಕ್ ಆಮ್ಲವನ್ನು ದುರ್ಬಲ ಆಮ್ಲವೆಂದು ಕರೆಯಲು ಕಾರಣವೇನು? ವೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಈಸ್ ಕಾಲ್ಡ್ ವೀಕ್ ಆ್ಯಸಿಡ್? ದುರ್ಬಲ ಆಮ್ಲ ಅಂತ ಯಾಕೆ ಹೇಳ್ತೀವಿ ಎಂಬುದನ್ನು ನಾವು ನೋಡೋದಾದರೆ, ಕಾರ್ಬಾಕ್ಸಿಲಿಕ್ ಆಮ್ಲವು ಯಾವಾಗಲೂ ಕೂಡ ಕಾರ್ಬಾಕ್ಸಿಲಿಕ್ ಆಮ್ಲ ಏನಿದೆಯಲ್ಲ, ಈ ಕಾರ್ಬಾಕ್ಸಿಲಿಕ್ ಆಮ್ಲ ಜಲೀಯ ದ್ರಾವಣದಲ್ಲಿ ಸಂಪೂರ್ಣವಾಗಿ ಅಯಾನುಗಳಾಗಿ ವಿಭಜನೆ ಹೊಂದುವುದಿಲ್ಲ. ಕಾರ್ಬಾಕ್ಸಿಲಿಕ್ ಆಮ್ಲವು ಜಲೀಯ ದ್ರಾವಣದಲ್ಲಿ ಸಂಪೂರ್ಣವಾಗಿ ಅಯಾನುಗಳಾಗಿ ವಿಭಜನೆ ಆಗದೇ ಇರುವುದರಿಂದ ಇದನ್ನು ನಾವು ದುರ್ಬಲ ಆಮ್ಲ ಎಂದು ಹೇಳ್ತೇವೆ. ಇನ್ನು CH3COO C2H5 ಇದೇನಿದೆಯಲ್ಲ, ಇದನ್ನು ನಾವು ಈಥೈಲ್ ಎಥನಾಯ್ಟ್ ಅಥವಾ ಈಥೈಲ್ ಅಸಿಟೇಟ್ ಅಂತೇನು ಹೇಳ್ತೇವಲ್ಲ, ಈ ಒಂದು CH3COO C2H5 ಇದು ಸೋಡಿಯಂ ಹೈಡ್ರಾಕ್ಸೈಡ್ NaOH ಜೊತೆಗೆ ವರ್ತಿಸಿದಾಗ, ಹೌದು, ಸೊ ವೆರಿ ಇಂಪಾರ್ಟೆಂಟ್, CH3COO C2H5 ಪ್ಲಸ್ NaOH ಜೊತೆ ವರ್ತಿಸಿದಾಗ ಇಲ್ಲೇನಾಗತ್ತೆ ಅಂದರೆ CH3COO ಮೀನ್ಸ್ ಇಲ್ಲಿ ಸೋಡಿಯಂ ಇದೆ, ಸೋಡಿಯಂ ಎಥನಾಯ್ಟ್ ಅಂತ ಹೇಳ್ತೀವಿ. ಸೋಡಿಯಂ ಎಥನಾಯ್ಟ್ ಪ್ಲಸ್ C2H5OH ಬಿಡುಗಡೆ ಆಗತ್ತೆ, ಅಂದರೆ ಎಥೆನಾಲ್ ಅಥವಾ ಈಥೈಲ್ ಆಲ್ಕೋಹಾಲ್ ಅಂತೇನು ಹೇಳ್ತೀವಲ್ಲ, ಇದು ಬಿಡುಗಡೆ ಆಗತ್ತೆ. ಸೊ ಅಂದರೆ ನಾವು ಪ್ರಶ್ನೆ ಕೇಳಿದ್ವಿ ಏನು ಅಂತಂದರೆ, ಈಥೈಲ್ ಎಥನಾಯ್ಟ್ ಅಥವಾ ಈಥೈಲ್ ಅಸಿಟೇಟ್ CH3COO C2H5 ಎಂಬ ಎಸ್ಟರ್ಗಳು ಸಾಬೂನೀಕರಣ ಕ್ರಿಯೆಗೆ ಒಳಗಾದಾಗ, ಅಂದರೆ when it reacts with sodium hydroxide ಸಾಬೂನೀಕರಣ
ಕ್ರಿಯೆಗೆ ಒಳಗಾದಾಗ ನಮಗೆ ಸೋಡಿಯಂ ಎಥೆನಾಯ್ಟ್ ಮತ್ತು ಎಥೆನಾಲ್ಗಳನ್ನು ಬಿಡುಗಡೆ ಮಾಡುತ್ತೆ. ಸಂಯುಕ್ತದ ಹೆಸರು ಬರೆಯಿರಿ ಅಂತಿದೆ, ಸೋಡಿಯಂ ಎಥೆನಾಯ್ಟ್ ಆಗುತ್ತೆ. ಅದರ ಸೂತ್ರ ಬರೆಯಿರಿ ಅಂದಾಗ ಈ ರೀತಿಯಾಗಿ ನಾವು ಅದರ ಸೂತ್ರವನ್ನು ಬರೀಬೇಕು ಅನ್ನುವಂಥದ್ದು. ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.